ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ನಿನ್ನೆ ತಾವೆಲ್ಲರೂ ನನ್ನ ವಿಡಿಯೋ ನೋಡಿದ್ರಿ. ಅದಕ್ಕಿಷ್ಟೆಲ್ಲ ವ್ಯೂಸ್ ಬಂತು. ಎಷ್ಟೆಲ್ಲ ಜನ ಅದಕ್ಕೆ ಕಮೆಂಟ್ ಪಾಸ್ ಮಾಡಿರಿ. ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೆಕೆಂಡ್ ಪಾಯಿಂಟ್ದೊಳಗೆ ನಾನು ಮಾತಾಡ್ಬೇಕಂದ್ರೆ ಗುರುವಿನ ಬದಲಾಗಿ ಮಾತಾಡ್ತಿದ್ದೆ. ನಮ್ಮ ಗುರು ಶರೀರದಲ್ಲಿದ್ದರೆ ಅಥವಾ ಇರದೇನೋ ಹೋದರೆ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಯಾವಾಗಿದ್ದರೂ ಬಂದೇ ಬರ್ತೈತೆ. ಇದು ಸರ್ವೇ ಸಾಮಾನ್ಯ. ನಾನು ನಾನು ಬೇಡಿದ್ದು ಅಥವಾ ನನಗೆ ಬೇಕಾಗಿದ್ದು ನಮ್ಮ ಗುರುವಿಗೆ ತಿಳಿತಾ ಅಂತ ಆ ಥರ ಏನಾದರೂ ಎಲ್ಲರಿಗೂ ಒಂದು ಪ್ರಶ್ನೆ ಬಂದೇ ಬರ್ತದೆ. ಸೊ ಅದಕ್ಕಾಗಿ ಈ ಒಂದು ಕಥೆ ಕೇಳ್ರಿ. ನಿಮಗೆ ಏನು ಅನಿಸ್ತತಿ ಅಂತ ನಿಮ್ಮ ಏನು ಅನಿಸ್ತತಿ ಅಂತಲ್ಲ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವಂಥ ಎಷ್ಟೋ ಪ್ರಶ್ನೆಗಳಿಗೆ ಈ ಕತೆ ಉತ್ತರ ಅಂತ ನಾನು ಹೇಳ್ತೀನಿ. ಓಕೆ, ಚಲೋ ಶುರು ಕರ್ತೆ. ಒಂದಾನೊಂದು ಕಾಲದಲ್ಲಿ ನಾರದ ಋಷಿಗಳು ಆಕಾಶ ಮಾರ್ಗವಾಗಿ ವೈಕುಂಠಕ್ಕೆ ಹೋಗ್ತಿರ್ತಾರೆ, ಶ್ರೀಹರಿನ ಭೇಟಿಯಾಗಕ್ಕಂತಂದು ಹೇಳಿ. ಆಮೇಲೆ ಹೋಗೋ ಹೊತ್ನಾಗ ಏನಾಗ್ತೈತಿ, ಅವಾಗೆಲ್ಲ ಜನಸಂಖ್ಯೆ ಕಡಿಮೆ, ಆಮೇಲೆ ದೂರ ದೂರ ಮನೆ ಇರ್ತಿದ್ದು, ಊರೂ ಕಡಿಮೆ ಅಂಥದ್ದೊಂದು ಕಾಲ ಅಂತ ತಿಳ್ಕೊಡ್ರಿ. ದೂರ ನೋಡ್ತಾರೆ, ಮೇಲಿಂದ ನೋಡ್ತಾರೆ, ಒಂದು ಚಲೋ ಮನೆ ಕಾಣ್ತಿರ್ತೈತಿ. ಅವ್ರಿಗೆ ಅನ್ನಿಸ್ತತಿ ಇವರು ಒಳ್ಳೆಯ ಕುಟುಂಬದವರು, ಅಂದರೆ ಎಲ್ಲ ನಾನು ಅಲ್ಲಿ ಹೋದ್ರೆ ನನಗೆ ಆದರ ಸತ್ಕಾರ ಇವರು ಮಾಡ್ತಾರೆ, ನನಗೇನು ಬೇಕಾದದನ್ನು ಇವರು ಸೇವೆ ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತತಿ. ಅವ್ರು ಇಳಿದು ಬರ್ತಾರೆ. ಅಲ್ಲಿಂದ ಇಳಿದು ಬಂದ ಕೂಡಲೇ ಅಲ್ಲಿ ಮನ್ಯಾಗ ಒಳಗೆ ಹೋಗ್ತಾರೆ. ಆ ವ್ಯಕ್ತಿನ ಭೇಟಿಯಾಗ್ತಾರೆ. ಅವ್ರ ಗಂಡ ಹೆಂಡತಿ ಇವ್ರು ನೋಡಿ ಭಾಳ ಖುಷಿ ಆಗ್ತಾರೆ. ಬರ್ರಿ ಬರ್ರಿ ಅಂತಂದು ಹೇಳಿ ಒಳಗಡೆ ಕರೆದು ಸತ್ಕಾರ ಮಾಡಿ ಸೇವೆ ಮಾಡ್ತಾರೆ. ಸೇವೆ ಮಾಡಿದ ಮೇಲೆ ಇವರಿಗೆ ದಣಿವೆ ಆರಿದ ಮೇಲೆ ಇವ್ರೇನಂತಾರು, ನಾನು ಆ ಶ್ರೀಹರಿನ ಭೇಟಿಯಾಗಕ್ಕಂತ ವೈಕುಂಠಕ್ಕೆ ಹೊಂಟೇನಿ, ತಮ್ಮದು ಏನಾದರೂ ಮೆಸೇಜ್ ಇದ್ದರೆ ಹೇಳ್ರಿ, ದೇವರಿಗೇನ ಡೈರೆಕ್ಟ್ ಹೋಗಿ ನಾನು ಮುಟ್ಟಿಸ್ತೇನೆ ಅದನ್ನು ಅಂತ ಹೇಳ್ತಾರೆ ಅವರು. ಇವರು ಅಂತಾರು, ಹೌದಲ್ಲ ನಾವು ಅದು ಚಲೋನ ಅಂತಂದು ಹೇಳಿ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡು ಅವ್ರ ನಾರದ ಮುನಿಗಳಿಗೆ ಏನು ಹೇಳ್ತಾರಂದ್ರೆ, ನಮಗೆ ಸಂತಾನ ಭಾಗ್ಯ ಇಲ್ಲ, ಮತ್ತು ನೀವು ಪರಮಾತ್ಮಗೆ ಹೇಳ್ರಿ ನಮಗೇನಾದರೂ ಮಾಡಿ ಅದ್ರದ್ದು ಏನಾದರೂ ವ್ಯವಸ್ಥೆ ಮಾಡು ಅಂತಂದು ಹೇಳಿ, ನಮ್ಮ ಮಕ್ಕಳಾದ್ರೆ ಭಾಳ ಚಲೋ ಆಗ್ತತಿ ಅಂತ ಹೇಳ್ತಾರೆ ಅವರು. ಇವ್ರಂತಾರೆ, ಆಯಿತು ನಾನು ಅವರಿಗೆ ಮೆಸೇಜ್ ಕನ್ವೆ ಮಾಡ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಇವರು ವೈಕುಂಠ ಮಾರ್ಗವಾಗಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗ್ತತಿ, ಶ್ರೀಹರಿನ ಭೇಟಿ ಆಗ್ತಾರೆ. ಭೇಟಿ ಆದ ಕೂಡಲೇ ಮಾತನಾಗ ಅವ್ರಿಗೆ ನೆನಪಾಕೈತೆ, ನಾನಲ್ಲಿ ಅವ್ರು ನನಗೊಂದು ಮೆಸೇಜ್ ಹೇಳಾರಲ್ಲ, ನಾ ಇವ್ರಿಗೆ ಹೇಳ್ಬೇಕು ಅಂತ ಅವ್ರು ದೇವ್ರ ಮುಂದೆ ಹೇಳ್ತಾರೆ. ಮತ್ತು ನಾನು ಬರುವಾಗ ಹಿಂಗೆ ಒಂದು ಫ್ಯಾಮಿಲಿ ಭೇಟಿಯಾದೆ, ಮತ್ತು ಅವ್ರು ನನಗೆ ಇಷ್ಟೆಲ್ಲ ಆದರ ಸತ್ಕಾರ ಮಾಡಿದರು, ಬಟ್ ಅವ್ರು ನಿಮ್ಗೊಂದು ಮೆಸೇಜ್ ಹೇಳ್ಯಾರ, ಅವ್ರಿಗೆ ಮಕ್ಕಳಿಲ್ಲ ಅಂತ, ಅವರಿಗೆ ಸಂತಾನ ಭಾಗ್ಯವನ್ನು ತಾವು ಕಲ್ಪಿಸಿದ್ರೆ ಭಾಳ ಚಲೋ ಆಗ್ತತಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ದೇವರು ಮುಗುಳ್ನಕ್ಕ ಹೇಳ್ತಾನೆ, ನಾನೇನಪ್ಪ ಮಾಡಲಿ, ಅವ್ರ ಹಣೆ ಬರೋದ್ರೊಳಗೆ ಮಕ್ಕಳನ್ನ ಇಲ್ಲ, ಸಂತಾನ ಭಾಗ್ಯನೇ ಇಲ್ಲ, ನಾನು ಏನು ಮಾಡೋಕ್ಕೆ ಬರ್ತೈತಿ, ಭಾಗ್ಯವನ್ನು ಬದಲಿಸಲು ನನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಇವರು ಋಷಿಗಳು ಸರಿ. ಆಮೇಲೆ ಒಂದಿಷ್ಟು ವರ್ಷ ಕಳೀತಾವ, ಮತ್ತು ಅವ್ರು ಆಕಾಶ ಮಾರ್ಗವಾಗಿ ತಮ್ಮ ಸ್ಥಳಕ್ಕೆ ವಾಪಸ್ ಬರ್ತಿರ್ತಾರೆ. ಅವರು ಮ್ಯಾಲಿಂದ ನೋಡೋತ್ತ ಮತ್ತೆ ಸೇಮ್ ಮನೆ ಸೇಮ್ ಕಾಣ್ತತಿ. ಅವ್ರು ಇಳಿದು ಬರ್ತಾರೆ. ಇಳಿದು ಬಂದು ಅವರನ್ನು ನೋಡಿದ ಮೇಲೆ ಅವರಿಬ್ಬರು ದಂಪತಿಗಳಿಗೆ ಭಾಳ ಖುಷಿ ಆಗ್ತದೆ. ಬರ್ರಿ ಬರ್ರಿ ಅಂತ ಆದರ ಸತ್ಕಾರದಿಂದ ಕರೆದು ಕುಂಡ್ರಿಸಿ ಅವ್ರದ್ದೆಲ್ಲ ಅವ್ರಿಗೆ ಏನೇನು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಅವರು. ನಾರದ ಮುನಿಗಳು ಬರೋ ಮುಂದೆ ಒಂದೆರಡು ಹುಡುಗರು ಅಂಗಳದಾಗ ಆಟ ಆಡ್ತಿರ್ತಾವೆ. ಅವ್ರು ಬಂದ ಕೂಡ ಕೇಳ್ತಾರೆ, ಈ ಹೊರಗೆ ಆಟ ಆಡಾಕತ್ತಿದ್ವಲ್ಲ, ಈ ಮಕ್ಕಳು ಯಾರ್ದು? ನಮ್ಮ ಮಕ್ಕಳನ್ರಿ ಅಂತಾರೆ. ನಿಮ್ಮ ಮಕ್ಕಳದೂನಾ? ಹೌದು. ಅದು ಹೆಂಗೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವ್ರು ಏನು ಹೇಳ್ತಾರೋ, ಇದೇ ಅರಣ್ಯ ಮಾರ್ಗವಾಗಿ ಒಬ್ಬರು ಸತ್ಪುರುಷರು ಗುರುಗಳು ತಮ್ಮ ಶಿಷ್ಯರೊಂದಿಗೆ ಹೋಗ್ತಿದ್ರು, ಮತ್ತು ನಾವು ಅವ್ರನ್ನ ಕರೆದು ನಾವು ತಮಗೆ ಹೆಂಗೆ ಸೇವೆ ಮಾಡಿದ್ವಿ ಹಾಗೆಲ್ಲ ಅವ್ರಿಗೆ ಆದರ ಸತ್ಕಾರ ಮಾಡಿ ಅವ್ರಿಗೆ ಸೇವೆ ಮಾಡಿದ್ವಿ ನಾವು. ಅವರು ನಮ್ಮ ನಿಸ್ವಾರ್ಥ ಸೇವೆಗಾಗಿ ಹೋಗೋ ಮುಂದೆ ನನಗೆ ಕೇಳಿದರು, ನನ್ನಿಂದ ನಿಮಗೇನಾದರೂ ಅಪೇಕ್ಷೆ ಐತ್ಯಾ, ಏನಾದರೂ ವರ ಬೇಕಾ ಅಂತ ಕೇಳಿದರು. ಅದಕ್ಕೆ ನಾವು ಹೇಳಿದ್ವಿ, ನಮಗೆ ಸಂತಾನ ಭಾಗ್ಯ ಇಲ್ಲಪ್ಪ ಅಂತಂದು ಹೇಳಿದ ಕೂಡಲೇ, ಆಯಿತು ಮಕ್ಕಳಾಗ್ತಾವೆ, ನಿಮಗೆ 2 ಮಕ್ಕಳಾಗ್ತಾವೆ ಅಂತ ಹೇಳಿದ್ದು, ಮಕ್ಕಳದು ಅಂತ ಹೇಳ್ತಾರೆ ಅವರು. ಇವರಿಗೂ ದೊಡ್ಡ ಕನ್ಫ್ಯೂಷನ್. ನಿಮಗೆ ಗೊತ್ತಲ್ಲ ನಾರದ ಋಷಿಗಳು ಹೆಂಗಿದ್ರಂತ. ಅವ್ರಂತಾರೆ, ಅಭಿಮಯ ಗುತ್ತಿ ಸುಲ್ಜಾಕರಿ ರವಂಗ ಅಂತಂದೇಳಿ ಮತ್ತೆ ವಾಪಸ್ ಹೋಗ್ತಾರೆ ಅವ್ರು ವೈಕುಂಠಕ್ಕೆ. ಅಲ್ಲಿ ಹೋಗಿ ಅವರು ದೇವ್ರ ಮುಂದಿಂತ ಅವ್ರು ಕೇಳ್ತಾರೋ, ನಾನು ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಹೇಳಿದ್ದೆ, ಮತ್ತು
ಹಿಂಗೆ ಒಂದು ಫ್ಯಾಮಿಲಿ ಬದಲೇ ನಾನು ಮಾತಾಡಿದ್ದೆ, ಅವ್ರಿಗೆ ಮಕ್ಕಳಿಲ್ಲ ಅಂಥೇಳಿ. ನೀವೇನು ಹೇಳಿದ್ರಿ? ಅವ್ರಿಗೆ ಸಂತಾನ ಭಾಗ್ಯನೇ ಇಲ್ಲ ಅಂತ ಹೇಳಿದ್ರಿ. ಈಗ ನಾವು ಹೋಗಿ ನೋಡ್ಬಿಡ್ದ ಮಕ್ಕಳಾಗ್ಯಾವು. ಮತ್ತು ಅವ್ರು ಅಂತಾರೋ ಯಾರೋ ಗುರುಗಳು ಬಂದ್ರಂತ ಮತ್ತು ಹಿಂಗೆ ಅಂತವ್ರು ಅದನ್ನೆಲ್ಲ ವಿವರಿಸಿ ಅವ್ರ ಮುಂದೆ ಹೇಳ್ತಾರೆ. ಇವ್ರು ಅಂತಾರೋ ಹೌದಪ್ಪ, ನಾನು ಏನು ಕೊಡಲಾರೆನೋ ಅದನ್ನು ಗುರು ಕೊಡಬಲ್ಲ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ನಾನು ಅಷ್ಟು ಪವರ್ ಕೊಟ್ಟೀನಿ. ಗುರು ಮನಸ್ಸು ಮಾಡಿದರೆ ಕೊಡ್ಬೋದು, ನೋ ಡೌಟ್. ಅದಕ್ಕೆ ಕಬೀರ್ ದಾಸರ ಸಹಿತ ತಮ್ಮ ಒಂದು ದೋಹಾದೊಳಗೆ ಹೇಳ್ತಾರೆ, ಗುರು ಗೋವಿಂದ ದಿಯೋ ಖಡೆ ಕಾಕೋ ಲಾಗೆ ಪಾಯ್ ಗುರು ಆಪಣಿ ಬಲಿಹಾರಿ ಗೋವಿಂದ ದಿಯೋ ಬತಾಯ್. ಇದರ ಅರ್ಥ ಗುರು ಗೋವಿಂದ ಇಬ್ಬರು ಬಂದು ನಿಂತರು ಅಂತ ಇಟ್ಕೊಡ್ರಿ. ತಾವು ಯಾರಿಗೆ ನಮಸ್ಕಾರ ಮಾಡ್ತೀರಿ? ಮೊದಲು ಗುರುಗೋ ಅಥವಾ ಗೋವಿಂದಗೋ? ಮೊದಲು ಗುರುಗೆ ಮಾಡಬೇಕು. ದೇವರು ಮತ್ತು ಭಕ್ತನ ನಡುವಿನ ಬ್ರಿಡ್ಜ್ ಯಾರಂತಂದ್ರೆ ಗುರು. ನಮ್ಮ ಕನ್ನಡದಾಗೂ ಕನ್ನಡದಾಗ ಒಂದು ವಚನನೂ ಐತಲ್ಲ, ಹರ ಮುನಿದರೆ ಗುರು ಕಾಯುವನೆಂತು ಗುರು ಮುನಿದರೆ ಹರ ಕಾಯಲಾರದ ಮುನ್ನ ಅಂತ. ಈಗ ನಮ್ಮ ಹಿಮಾಲಯ ಹತ್ತಬೇಕು ಅಂತಂತ ಅನ್ನಿಸ್ತು, ನಾವು ಎತ್ತಬೇಕಂತ ಹೋಗಿ ಹತ್ತಕ್ಕೆ ಬರಂಗಿಲ್ಲ. ಅದರದ್ದು ಬದಲಾಗಿ ಯಾರಿಗಾದರೂ ನಾಲೆಜ್ ಇದ್ದವ್ರನ್ನ ನಾವು ಮೊದಲು ಭೇಟಿ ಮಾಡ್ಬೇಕು. ಅವ್ರನ್ನೇ ನಾವು ಗೈಡ್ ಅಂತೇವೆ. ಸೊ ಗುರು ಈಸ್ ಅ ಗೈಡ್. तो गुरु के बिना कोई काम नहीं चलता, यानी कि आप गोविंद तक नहीं पहुंच सकते. ಅದಕ್ಕೆ ಗುರು ಅವ್ರ ಗೋವಿಂದ ಇಬ್ಬರು ಯಾವಾಗ ನಿಮ್ಮ ಮುಂದೆ ಬಂದರು ಅಂದ್ರೆ ಮೊದಲು ಗುರುವಿನ ಕಾಲು ನಮಸ್ಕಾರ ಮಾಡ್ಬೇಕು, ಆಮೇಲೆ ಗೋವಿಂದ. ಯಾಕಂದ್ರೆ ಗೋವಿಂದ ಎಲ್ಲದಾನ ಅಂತಂದು ಹೇಳಿ ಗುರುವಿಗೆ ಗೊತ್ತಿತ್ತು. ನಿಮಗೆ ನಿಮ್ಮ ಹರನಿಗೇನಾದರೂ ನಿಮ್ಮ ಬದಲಾಗಿ ಸಿಟ್ಟು ಬಂದು ಅಂತಂತಂದ್ರೆ ನೀವು ಗುರುನವ್ರಿಗೆ ಕನ್ವಿನ್ಸ್ ಮಾಡ್ಬೋದು, ಅದು ಹಂಗಲ್ರಿ ಅದು ಹಿಂಗಲ್ರಿ ಅಂತಂದು ಹೇಳಿ. ಆದರೆ ಗುರುಗನ ಏನಾರ ಗುರು ಸಿಟ್ಟು ಮಾಡಿದ್ರು ಅಂತಂತಾರೆ ಹರಿ ಏನೂ ಮಾಡಲಾರ. ಯಾಕಂತಂದ್ರೆ ಅವ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಅವ ನಮ್ಮ ಕಣ್ಣಿಗೆ ಕಾಣಬೇಕು ಅಂತಂದ್ರೆ ಗುರು ಬೇಕು. ಗುರು ಈಸ್ ಅ ಮೀಡಿಯಾ ಟು ಅಚೀವ್. ಸೊ ಗುರುವಿನಲ್ಲಿ ಭಕ್ತಿ ಇರಲಿ, ಶ್ರದ್ಧೆ ಇರಲಿ. ಕೆಲವೊಂದು ಸರ್ತಿ ನಾನು ನಮ್ಮ ಗುರುಗಳಿಗೆ ಕೇಳ್ತಿದ್ದೆ, ನಾವು ಇಷ್ಟೆಲ್ಲ ಮಾಡಾಕತ್ತೀನಿ ಎಲ್ಲಿ ಹೋಗ್ತೈತಿ ಅಂತಂದು ಹೇಳಿ ಗೊತ್ತಾಗಂಗಿಲ್ಲ, ಏನೂ ಆಗಂಗೇ ಇಲ್ಲ. ಕೆಲವೊಂದು ನಾವು ಧ್ಯಾನ ಅದು ಮಾಡ್ತಿರ್ತೇವಲ್ಲ, ಸೊ ನಮಗೂ ನಿರೀಕ್ಷೆ ಇರ್ತೈತೆ, ಹಂಗಾಗಬೇಕು ಹಿಂಗಾಗಬೇಕು, ಏನೋ ಕಾಣಬೇಕು ಮಾಡಬೇಕು. ನಮ್ಮ ಗುರುಗಳು ಎಷ್ಟು ಚಂದ ಹೇಳ್ತಿದ್ರು, ನೋಡಮ್ಮ ನೀನು ದಿಲ್ಲಿಗೆ ಹೋಗೋ ಟ್ರೈನ್ದಾಗ ಕುಂತಿ, ಬಾಕಿದವರು ದಿಲ್ಲಿಗೆ ಹೋಗೋ ಟ್ರೈನ್ದಾಗನ ಕುಂತಾರೆ. ನೀ ಕಣ್ಣು ಮುಚ್ಕೊಂಡು ಕುಂತರು ನೀ ದಿಲ್ಲಿಗೆ ಹೋಗಿನ ಮುಟ್ತಿ. ನೀ ಎಲ್ಲ ನೋಡ್ಕೊತನ ಹೋದೆ ಅಂದ್ರೂ ದಿಲ್ಲಿಗೆ ಹೋಗೇ ಮುಟ್ತಿ. ನೀ ದಿಲ್ಲಿಗೆ ಹೋಗಿ ಮುಟ್ಟೋದು ಮಾತ್ರ ಶ್ಯೂರ್. ಇಲ್ಲಾಂದ್ರೆ ಅವ್ರು ಅದನ್ನೇ ಹೇಳ್ತಿದ್ರು, ನಾವು ಇಷ್ಟೆಲ್ಲ ಮಾಡಿದ್ವಿ ಮತ್ತೇನೂ ಆಗಲೇ ಇಲ್ಲಲ್ರಿ ಗುರೂಜಿ ಅಂತ ಕೇಳಿದ ಕೂಡಲೇ ಕೆಲವೊಂದು ಸರ್ತಿ ಪ್ರೊಸೆಸ್ ಆಗ್ತಿರ್ತೈತಿ, ಆದರೆ ನಮಗದು ಗೊತ್ತಾಗಂಗಿಲ್ಲ. ಹೆಂಗಪ್ಪ ಅಂತಂತಂದ್ರೆ ನಾವು ಹೊಲದಾಗ ಬೀಜ ಬಿತ್ತುತ್ತಿರ್ತೇವೆ. ಬೀಜ ಬಿತ್ತು ಮುಂದೆ ಮೊಳಕೆ ಮ್ಯಾಲನ ಮುಖ ಮಾಡಿ ಬರಬೇಕು ಅಂತಂದು ಹೇಳಿ ಅದ್ರದ್ದು ಏನಾದರೂ ಹಿಂಗೆ ಇದೇ ಥರ ಅದನ್ನು ನೆಡಬೇಕು ಅಂತ ಏನಾದರೂ ಐತೇನ ಬೀಜ? ಇಲ್ಲ. ನೀ ಅದನ್ನು ಹಿಂಗೆ ಹಾಕಿ ಹೆಂಗೂ ಹಾಕು, ಅದು ಮೊಳಕೆ ಮಾತ್ರ ಮ್ಯಾಲೆ ಹೊಡೆದೇ ಹೊಡಿತೈತಿ. ಅದಕ್ಕೆ ಅವ್ರು ಹೇಳ್ತಿದ್ರು ಹ್ಯಾವ್ ಪೇಷನ್ಸ್. ಎಷ್ಟೋ ಸರ್ತಿ ನಮಗೆ ಅನ್ನಿಸ್ತೈತಿ ನಾವು ಯಾವ ಪ್ರೊಸೆಸ್ದಿಂದ ಅಥವಾ ಯಾವ ಫೇಸಿಂದ ನಾವು ದಾಟಾಕತ್ತೇವಿ, ನಮ್ಮ ಮೊರೆ ನಮ್ಮ ಗುರುವಿಗೆ ಕೇಳಿಸೋದಿಲ್ಲವೇ ಅಂತಂದು ಹೇಳಿ ಕೇಳಿಸ್ತಿರ್ತೈತಿ. ಆದರೆ ಹೆಂಗಿರ್ತೈತಿ ಅಂತಂತಂದ್ರೆ ಅವ್ರು ನಮ್ಮ ಹಿಂದೆ ನಿಂತಿರ್ತಾರೆ. ಯಾವಾಗ ಕರ್ಮದ ಫಲ ಅಥವಾ ಕರ್ಮ ಅತಿ ತೀವ್ರತೆಯಿಂದ ಹೋಗ್ತಿರ್ತಲ್ಲ, ಅವಾಗ ಅವ್ರು ಹಿಂದೆ ನಿಂತಿರ್ತಾರೆ. ಹಿಂದೆ ನಿಂತು ನಮ್ಮಿಂದ ಆ ಕರ್ಮವನ್ನು ಮಾಡಿಸ್ತಿರ್ತಾರೆ. ಆ ಕರ್ಮ ನಮ್ಮ ಕೈಲೇ ಮಾಡೋಕ್ಕಾಗ್ತಿರ್ತದೆ. ಪೇನ್ ಹೋತಾ ಹೇ, ಪೇನ್ ಆಗ್ತೈತಿ, ಇಲ್ಲ ಅಂತಂತಲ್ಲ. ಅದಕ್ಕೆ ಉಷಾ ಹೇಳ್ತಾರೆ, ಕೆಲವೊಂದು ಸರ್ತಿ ಭಾಳ ಪೇನ್ಫುಲ್ ಪ್ರೊಸೆಸ್ ಇತ್ತು ಅಂತಂತಂದ್ರೆ ಕೆಲವೊಬ್ರು ಸತ್ತ ಹೋಗಿಬಿಡ್ತಾರೆ, ಗೊತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ, ಪೇನ್ಫುಲ್ ಪ್ರೊಸೆಸ್ ಯಾವಾಗ ತಡ್ಕೊಳಕ್ಕೆ ಆಗಂಗಿಲ್ಲ ಅವಾಗನ ಮನುಷ್ಯ ಸಾಯ್ತೈತಿ. ನೀವು ಸಾಯಲಿಲ್ಲ ಅಂತಂತ ಇಟ್ಕೊಳ್ರಿ, ಇದರ ಅರ್ಥ ನಿಮ್ಮ ಹಿಂದೆ ಅವ ನಿಂತು ಅದನ್ನು ನಿಮಗೆ ತಡ್ಕೊಳ್ಳೋಂಗೆ ಮಾಡಿರ್ತಾನೆ. ಅದ್ರದ್ದು ಇಂಟೆನ್ಸಿಟಿ ನೀವು ಅದ್ರದ್ದು ಇಂಟೆನ್ಸಿಟಿ ನಿಮ್ಗೆ ಬೇರ್ ಮಾಡೋಕ್ಕಾಗ್ತದೆ. ಅದರ ತೀವ್ರತೆಯನ್ನು ನೀವು ಬೇರ್ ಮಾಡ್ತೀರಿ, ಅದರ್ವೈಸ್ ನಿಮ್ಗೆ ಎಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಇದನ್ನು ಕೇಳ್ತಿದ್ದೇವೆ, ಫುಟ್ ಸ್ಟೆಪ್ಸ್ ಅಂತಂದು ಹೇಳಿ ಏನೋ ಒಂದು ಪೇಜ್ದಾಗ ಬರೆದೊಂದು ಬರ್ತಿತ್ತು. ನಾವು ಅನ್ಕೋತಿದ್ವಿ ಕೆಟ್ಟ ಟೈಮ್ದಾಗ ಒಳ್ಳೆ ಟೈಮ್ದೊಳಗೆ ಅಷ್ಟೇ ದೇವ್ರು ನನ್ನ ಹಿಂದೆ ನಡೆಯಾಕತ್ತಾನ ಅಂತ ನಾವು ನಮ್ಮ ಜೊತೆ ಬರ್ತಾನ ಅಂತ ನಾವು ಅನ್ಕೊತೇವೆ. ಆದ್ರೆ ಅವ್ನು ಕೆಟ್ಟ ಟೈಮ್ದಾಗೂ ನಮ್ಮ ಜೊತೆನೇ ಇರ್ತಾನೆ. ಯಾವಾಗ ಏನಾಗಿರ್ತೈತಿ, ನಾವು ನಡಿ ಮುಂದೆ ನಾವು ಅನ್ಕೋತೀವಿ ಅವ ಇಲ್ಲ ಅಂತಂತ ಹೇಳಿ. ಯಾವಾಗ ನಮಗೆ ಅತಿ ತ್ರಾಸಾಗಿರ್ತೈತಲ್ಲ ಅವ ನಮ್ಮನ್ನು ಎತ್ಕೊಂಡಿರ್ತಾನೆ, ನಮ್ಮನ್ನು ಎತ್ಕೊಂಡು ನಡೀತಿರ್ತಾನೆ. ಅದಕ್ಕೆ ಸಾಯಿಬಾಬಾನು ಹೇಳಿದ್ರು, ಶ್ರದ್ಧೆ ಇರಲಿ, ಶ್ರದ್ಧಾ ಅವ್ರ ಸಬೂರಿ. ಒಮ್ಮೊಮ್ಮೆ ಸಿಟ್ಟು ಬರ್ತೈತಿ, ಒಮ್ಮೆ ನಮಗೂ ಸಿಟ್ಟು ಬಂದಿರ್ತೈತಿ, ಒಮ್ಮೆ ನಾವಂತೂ ಏನಿದೆ ಶ್ರದ್ಧಾ ಸಬೂರಿ.
ಅದಕ್ಕೆ ಹೇಳ್ತಾರೆ ಕನ್ನಡದವ ತಾಳಿದವನೇ ಬಾಳೆಯಾನು ಅಂತಂದೇಳಿ. ನಿಮಗೆ ಗುರುವಿನ ಮೇಲೆ ಶ್ರದ್ಧೆ ಇದ್ದರೆ ಯಾವತ್ತೂ ಗುರುನ ಬಿಡಕ್ಕೆ ಹೋಗ್ಬೇಡ್ರಿ. ನಾ ಫಿಸಿಕಲ್ ಬಾಡಿ ಹೇಳಕತ್ತಿಲ್ಲ, ಗುರು ಅನ್ನೋದು ಒಂದು ತತ್ವ. ಆ ತತ್ವವನ್ನು ಯಾವಾಗೂ ಬಿಡಕ್ಕೆ ಹೋಗ್ಬೇಡ್ರಿ. ಶರೀರದಲ್ಲಿ ಇರದೇ ಹೋದ್ರು ಅಂತ ಇಟ್ಕೋರಿ, ಇದ್ದಾಗನೂ ಕೆಲವೊಂದು ಸರ್ತಿ ನಿಮಗೆ ಗುರುವಿನ ಬೆಟ್ಟಾಗ ಬರಲಿಲ್ಲ ಅಂತ ಇಟ್ಕೋರಿ, ಅಥವಾ ಏನಾದರೂ ಒಂದು ಸಮಸ್ಯೆಯಾಗಿ ನೀವು ಅವರಿಂದ ದೂರ ಆದ್ರಿ ಅಂತ ಇಟ್ಕೊಳ್ರಿ. ಪುರಂದ್ರದಾಸರು ಏನು ಹೇಳಿದರು, ನೀನು ಯಾಕೋ ನಿನ್ನ ಹಾಗೆ ಯಾಕೋ ನಿನ್ನ ನಾಮದ ಬಲವಂತಿದ್ದರೆ ಸಾಕು ಅಂತ. ಯಾವಾಗಿದ್ರೂ ಈ ವಿಷಯ ನೆನಪಿಟ್ಕೊಳ್ರಿ. ಏನೂ ಇಲ್ಲ ಅಂತಂತಂದ್ರೆ ಮಂತ್ರ ಐತಿಲ್ಲ, ಮಾತು ಮುಗಿದೋತು. ಮಂತ್ರ ತುಮಾರೆ ಲಿಯೇ ಸಬ್ ಕುಚ್ ಹೈ. ಆ ಮಂತ್ರನ ದೇವರು, ಆ ಮಂತ್ರನ ಗುರು ಅದಕ್ಕೊಂದು ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಅದರ ಮೇಲಿಂದ ಚಲ್ತೆ रहने का सिर्फ. ಕೆಲವೊಂದು ಸರ್ತಿ ಬಟ್ ಏನು ಆಗಾಕತ್ತೈತಿ ಅಂತ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ ಅನಿಸತ್ತಿ, ಖಾಮೋ ಖಾಮ್ ರಟ್ ರೇ ಯಾರ್, ಕುಚ್ ಭಿ ಫಾಯ್ದಾ ಹಿ ನೈ ಹೋ ರहा है, ನೈ ಹೋತಾ रहता है. ಅದೇ ಟೆಸ್ಟಿಂಗ್ ಪೀರಿಯಡ್. ನಮ್ದು ಏನೂ ಆಗಾಕತ್ತಿಲ್ಲಪ್ಪ, ಏನಿದ್ರೆ ಮಂತ್ರ ಬಡಬಡಿಸ್ಕೊಂತ ಕುಂತ್ರೆ ಏನಾಗ್ತೈತಿ ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ಬಟ್ ಅವಾಗ ಕೆಲಸ ಆಗ್ತಿರ್ತೈತೆ. ಆದ್ರೆ ಹೆಂಗಂತಂದ್ರೆ ಆ ಪ್ರೊಸೀಜರ್ ನಮಗೆ ಗೊತ್ತಾಗಂಗಿಲ್ಲ. ನಮ್ಮ ಅರಿವಿಗೆ ಬರಲಾರ್ದೇ ಅದು ಮುಂದೆ ಸಾಗ್ತಿರ್ತೈತೆ ನಮ್ಮ ಪ್ರಯಾಣ. ಅದೇ ನಮ್ಮ ಟೆಸ್ಟಿಂಗ್ ಪೀರಿಯಡ್. ಆ ಟೆಸ್ಟಿಂಗ್ ಪೀರಿಯಡ್ ಯಾರು ಪಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ ರಿಸಲ್ಟ್ ಏನು ಅಂತಂದು ಹೇಳಿ. ಸೊ ಕೀಪ್ ಗೋಯಿಂಗ್.